ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಶನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಒಂದು ಅದ್ಭುತವಾದ ಗಾದೆ ಮಾತಿದೆ. ಅದು ಏನಂತಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತೇಳಿ. ಮಾತು ಯಾಕೆ ಬೆಳ್ಳಿ ಆಗುತ್ತೆ, ಮೌನ ಯಾಕೆ ಬಂಗಾರ ಆಗುತ್ತೆ, ಇವೆಲ್ಲ ವಿಚಾರನೂ ಕೂಡ ಇವತ್ತು ನಾವು ಮಾತಾಡೋಣ, ಒಂದು ತಿಳಿದುಕೊಳ್ಳೋಣ. ವಿಶೇಷವಾಗಿ ಏನಂತಂದರೆ ಒಬ್ಬ ಮನುಷ್ಯ 2 ವರ್ಷಗಳಂದರೆ ಮಗು ಹುಟ್ಟಿದಾಗ 2 ವರ್ಷಗಳಿಗೆ ಮಾತನಾಡೋಕ್ಕೆ ಕಲಿಯುತ್ತೆ. ಆದರೆ ಏನೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಇಂಪ್ರೆಸಿವ್ ಆಗಿ ಮಾತಾಡಬೇಕು ಅನ್ನೋದಿದೆಯಲ್ಲ, ಪೂರ್ತಿ ಇಡೀ ಜೀವನ ಪೂರ್ತಿ ಕಲಿಯೋದ್ರೂ ಕೂಡ ಆ ಜೀವನ ಕಡಿಮೆ ಬೀಳುತ್ತೆ. ಯಾಕಂತಂದರೆ ಏನೇನು ಮಾತಾಡೋದು ಅಂಥೇಳಿ ಅಷ್ಟೊಂದು ವಿಶೇಷವಾದಂಥ ಈ ಮಾತುಗಳಿಗೆ ಶಕ್ತಿ ಇದೆ, ಈ ಮಾತುಗಳಿಗೆ ಬೆಲೆ ಇದೆ. ಈ ಮಾತನ್ನು ಹೇಗೆ ಮಾತಾಡಬೇಕು, ಯಾವ ಥರ ಮಾತಾಡಿದ್ರೆ ಮುಂದಿನವರಿಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಯಾಕೆಂತಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯ್ತು ಅಂತ ಹೇಳ್ತಾರೆ. ಮಾತಿನ ಬಗ್ಗೆ ಭಾಳಷ್ಟು ಗಾದೆ ಮಾತುಗಳು ನಾವು ಕೇಳ್ತೀವಿ, ಆದರೂ ಕೂಡ ಟಾಕೆಟವಾಗುತ್ತೆ. ಏನಂತಂದರೆ ಅಸಂಬದ್ಧವಾಗಿ ಮಾತಾಡ್ತೀವಿ. ಏನಂತಾರೆ ಅದ್ರ ಮೇಲೆ ಏನು ವಿಷಯ ಇಲ್ಲದೇ ಮಾತಾಡ್ತೀವಿ, ಬೇರೆಯವ್ರ ವಿಷಯದಲ್ಲಿ ಮೂಗು ತುರ್ಸಿ ಮಾತಾಡ್ತೀವಿ, ಸಂಬಂಧ ಇರತಕ್ಕಂಥ ವಿಚಾರಗಳಲ್ಲಿ ಮಾತಾಡ್ತೀವಿ. ಎಷ್ಟೊಂದು ಮಾತಾಡ್ತೀವಿ ಅಂತಂದರೆ ಕಟ್ಟಿಗೆ ಬಾಯಾಗಿದ್ದರೆ ಒಡೆದು ಹೋಗೋದು ಅಂಥೇಳಿ ಜನ ಮಾತಾಡ್ತಾರೆ. ಕಟ್ಟಿಗೆ ಬಾಯಾಗಿದ್ದರೆ ಒಡೆದು ಹೋಗುತ್ತೆ ಒಂದು ಅಂಥೇಳಿ ಜನ ಮಾತಾಡ್ತಾರೆ. ಆ ಥರ ಮಾತನಾಡೋದು ಬೇಡ. ಏನೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಈ ವಿಶೇಷ ಏನಂತಂದರೆ ಇವತ್ತಿನ ವಿಡಿಯೋ ಮಾಡೋದು ವಿಶೇಷ ಏನಂತಂದರೆ ಯಾರು ಜಾಸ್ತಿ ಮಾತಾಡ್ತಾರೆ, ಯಾರು ಅಸಂಬದ್ಧವಾಗಿ ಮಾತಾಡ್ತಾರೆ, ಹಾಗೆ ಟಾಕೋಟಿವ್ ಆಗಿ ಮಾತಾಡ್ತಾರೆ, ಯಾರು ಚುಚ್ಚಿ ಮಾತಾಡ್ತಾರೆ, ಯಾರು ಮುಂದಿನ ಹೇಳಿಸುವಾಗ ಮಾತಾಡ್ತಾರೆ, ಎಲ್ಲ ವಿಚಾರಗಳು ಕೂಡ ಇವತ್ತು ಮಾತಾಡುವಂಥದ್ದು. ಒಂದಿನ ಹಲ್ಲುಗಳಿಗೆ ಮತ್ತು ನಾಲಿಗೆಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಹಲ್ಲುಗಳು ಹೇಳ್ತಾ ಏನಂತಂದರೆ ನಾವು 32 ಜನ ಇದ್ದೀವಿ, ನಾವು 32 ಜನ, ನೀನು ಒಬ್ಬನೇ ಇದೆಯಾ ಅಂತಂದು ಚುಚ್ಚಿ ಮಾತಾಡ್ತಾ ಇರುತ್ತೆ. ದಿನಾಲೂ ಹಲ್ಲುಗಳು ನಾಲಿಗೆಗೆ ಚುಚ್ಚಿ ಮಾತಾಡ್ತಾರೆ. ಏನಂತಂದರೆ ನಾವು 32 ಜನ ಇದ್ದೀವಿ, ನಮ್ಮ ಹತ್ರ ಸ್ಟ್ರೆಂತ್ ಇದೆ, ಹಾಗೆ ಹೀಗೆ ಅಂತ ದಿನಾಲೂ ಚುಚ್ಚಿ ಮಾತಾಡುವಾಗ ನಾಲಿಗೆ ಒಂದಿನ ಹೇಳುತ್ತೆ. ದಯವಿಟ್ಟು ಈ ಒಂದು ವಿಚಾರ ನೀವು ತಗೋಬೇಕು. ಏನಂತಾರೆ ನಾಲಿಗೆ ಒಂದಿನ ಹೇಳುತ್ತೆ ಏನಂದರೆ, ನಾನೇನಾದರೂ ಒಂದು ಚೂರು ತಪ್ಪು ಮಾತಾಡಿದರೆ, ಒಂದು ಚೂರು ತಪ್ಪು ಮಾತಾಡಿದ್ರೆ ನೀವು 32 ಹಲ್ಲುಗಳು ಕೂಡ ಕೆಳಗಡೆ ಬಿದ್ದುಬಿಡ್ತೀರಿ ಅಂತೇಳಿ. ಅದಕ್ಕೆ ಮುಂದಿನವನಿಗೆ ತೊಂದರೆ ಆಗದ ಹಾಗೆ, ಮುಂದಿನವ್ರ ಮಾತುಗಳಿಗೆ ಘಾಸಿ ಆಗದ ಹಾಗೆ, ಮುಂದಿನವ್ರ ಮನಸ್ಸಿಗೆ ಘಾಸಿ ಆಗದಾಗ ನಾವು ಮಾತಾಡೋದನ್ನು ಕಲಿಬೇಕು. ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಚೂರಿಯಿಂದ ಚುಚ್ಚಿದ ಗಾಯಗಳು 1 ತಿಂಗಳೋ 2 ತಿಂಗಳೋ 3 ತಿಂಗಳೋ ಅದರಲ್ಲಿ ಮಾಯಬಹುದು. ಆದರೆ ಮಾತುಗಳಿಂದ ಮನಸ್ಸಿಗೆ ಚುಚ್ಚಿದ ಗಾಯ ಇದೆಯಲ್ಲ, ಅದು ಭಾಳ ವರ್ಷಗಳು ಕೂಡ ಮನುಷ್ಯ ನೆನಪಿಟ್ಟುಕೊಡ್ತಾನೆ. ಯಾಕಂದರೆ ಮನಸ್ಸಿದ ಆದ ಗಾಯವನ್ನು ಅಷ್ಟೊಂದು ಈಸಿಯಾಗಿ ಮರೆಯೋಕ್ಕಾಗೋದಿಲ್ಲ ಅಂತೇಳಿ. ಹೀಗಾಗಿ ಇದು ಇವತ್ತು ಏನು ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಕಲಿಯುವಂಥದ್ದು. ಭಾಳಷ್ಟು ಒಂದು ಕಡೆ ಈ ಮಾತನಾಡುವುದು ಹೇಗಂತ ಕಲಿಸ್ತಾರೆ, ಆದರೆ ಇಲ್ಲಿಕ್ಕಿಂತ ಮುಖ್ಯ ಏನಂತಂದರೆ ಮೌನ ಇರೋದು ಹೇಗೂ ಕೂಡ ಕಲಿಸ್ತಾರೆ. ಮಾತು ಅಂದರೆ ಏನು, ಮೌನ ಅಂದರೆ ಏನು, ಮೌನ ಹೇಗಿರಬೇಕು, ಮಾತಾಡಬೇಕು ಯಾವಾಗ ಅನ್ನೋದು ಕೂಡ ಈ ಜೀವನದ ಕಲೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ಏನಂತಂದರೆ ಮಾತನಾಡೋದು ಹೇಗೆ. ಇದಕ್ಕಿಂತ ಮುಖ್ಯವಾಗಿ ಪಾತ್ರ ಏನಂತಂದರೆ ಕೇಳಿಸ್ಕೊಳ್ಳೋದು ಹೇಗೆ, ಆಲಿಸ್ಕೊಳ್ಳೋದು ಹೇಗೆ, ಆಲಿಸ್ಕೊಳ್ಳೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಕೂಡ ಇವತ್ತು ಅಂದರೆ ಮ್ಯಾಟರ್ ಮಾಡುತ್ತೆ. ಯಾಕೆ ಅಂತಂದರೆ ದೇವರು ನಮಗೆ 2 ಕಿವಿಯನ್ನು ಕೊಟ್ಟಿದ್ದಾನೆ. ಯಾರೊಬ್ಬರು ಪುಸ್ತಕ ಓದುವಾಗ ಬಂದಂಥ ಮಾತಿದು ಏನಂತಂದರೆ, ದೇವರು ನಮಗೆ 2 ಕಿವಿಯನ್ನು ಯಾಕೆ ಕೊಟ್ಟ, ಒಂದೇ ಕಿವಿ ಕೊಡ್ಬೋದಾಗಿತ್ತು, ಮೂಗು ಕೊಟ್ಟಿದ್ದ ಒಂದೇ ಕಿವಿಯನ್ನು ಕೂಡ ಒಂದೇ ಕೊಡ್ಬೋದಿತ್ತು. ಆದರೆ ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರ ಇದೆ. ಏನಂತಂದರೆ 2 ಕಿವಿಯನ್ನು ಯಾಕೆ ಕೊಡ್ತಾರೆ ದೇವರು ಅಂತಾರೆ, ಈ ಕಡೆ 50% ಕೇಳಿಸ್ಕೊಡಿ, ಈ ಕಡೆ 50% ಕೇಳಿಸ್ಕೊಡಿ. ಯಾವಾಗ 100ಕ್ಕೆ 100 ಕೇಳಿಸ್ಕೊಳ್ತೀರಿ, ನೀವು ಆಲಿಸ್ತೀರಿ, ಗ್ರಹಿಸ್ತೀರಿ. ಅದಕ್ಕೆ ಜನ ಹೇಳ್ತಾರೆ ಲಕ್ಷ್ಯ ಕೊಟ್ಟ ಕೇಳು, ಗಮನ ಇಟ್ಟ ಕೇಳು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮುಂದಿನವ್ರ ಮಾತನ್ನು ಗಮನ ಇಟ್ಟು ಕೇಳಿದಾಗ ಯಾವುದೋ ಒಂದು ಸಬ್ಜೆಕ್ಟನ್ನು ಅವರು ನಿಮಗೆ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವರ್ಕನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆ ವರ್ಕ್ ಕೊಡುವಾಗ ಏನಂತಾರೆ, ನೀವು 100ಕ್ಕೆ 100 ಕೇಳಿಸ್ಕೊಂಡ್ರೆ ಅದು ಮಾಡೋಕ್ಕೆ ಭಾಳ ಸುಲಭ ಆಗುತ್ತೆ. ಒಂದು ಕಡೆ 50%, ಇನ್ನೊಂದು ಕಡೆ 50% ಕೇಳಿದಾಗ ಕೇಳಿಸ್ಕೊಳ್ಳೋದು, ಆಲಿಸ್ಕೊಳ್ಳೋದಿದೆಯಲ್ಲ, ಅದು 100ಕ್ಕೆ 100 ಭರ್ತಿ ಆಗುತ್ತೆ. ಅದಕ್ಕೆ ಒಂದು ಶಬ್ದ ಮಾತಾಡಬೇಕು, 2-3 ಶಬ್ದ ಮಾತಾಡಬೇಕಂದ್ರೆ ನಾವು 100 ಶಬ್ದವನ್ನು ಓದಬೇಕು, 100 ಶಬ್ದವನ್ನು ಬರಿಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಹೀಗಾಗಿ ಕೇಳಿಸ್ಕೊಳ್ಳೋದ್ರಲ್ಲೂ ಕೂಡ ಹಾಗೆ 100 ಶಬ್ದವನ್ನು ಕೇಳಿಸ್ಕೊಂಡಾಗ ಮಾತ್ರ 1 ಅಥವಾ 2 ಅಥವಾ 3 ಶಬ್ದಗಳನ್ನು ನೀವು ಮಾತಾಡೋಕ್ಕೆ ಅರ್ರು ಅಂತ ಹೇಳ್ತಾರೆ. ಯಾವಾಗ ನೀವು 2 ಕಿವಿಯಿಂದ 55% ವರ್ಕನ್ನು ಕೇಳಿಸ್ಕೋತೀರಿ, ಆವಾಗ ಏನಾಗುತ್ತೆ ಅಂತಂದರೆ ಕೇಳಿಸ್ಕೊಳ್ಳುವ ಕಲೆ ವೃದ್ಧಿ ಆಗುತ್ತೆ. ಮುಂದಿನವ್ರು ಏನು ಹೇಳ್ತಾ ಇದ್ದಾನೆ, ಅವ್ರ ಕೆಲಸ ಏನಿದೆ, ಆತ ಯಾವ ಥರ ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ಪ್ಲ್ಯಾನ್ ಬರುತ್ತೆ. ನೀವು ಕೇಳಿಸ್ಕೊಂಡು 100% ಕೇಳಿಸ್ಕೊಂಡ್ರಿ ಅಂತಂದರೆ ಮಾಡುವಾಗ 95 ಅಥವಾ 90% ಕೆಲಸವನ್ನು ಮಾಡಿದರೆ ಮುಂದೆ ರಿಸಲ್ಟ್ ಬರುವಾಗ ಅದು 75ಕ್ಕೂ ಹೆಚ್ಚು% ಇರುತ್ತೆ. ಅಂದರೆ ಮೋರ್ ದೆನ್ 75% ಅಂದರೆ ಫಸ್ಟ್ ಕ್ಲಾಸ್ ಆಗಿರ್ತೀರಿ ನೀವು. ಆದರೆ ಕೇಳಿಸ್ಕೊಳ್ಳುವಾಗ ನೀವು ಒಂದಿಷ್ಟು ಕೇಳಿಸ್ಕೊಳ್ಳಿಲ್ಲ, ಕಡಿಮೆ ಕೇಳಿಸ್ಕೊಂಡ್ರಿ, ಒಂದೇ ಕಿವಿಯಲ್ಲಿ ಕೇಳಿಸ್ಕೊಂಡ್ರಿ, ಕೇವಲ 50% ಕೇಳಿಸ್ಕೊಂಡ್ರಿ ಅಂದರೆ ಕೆಲಸ ಮಾಡುವಾಗ 40-45% ಮಾಡ್ತೀರಿ. ಆದರೆ ರಿಸಲ್ಟ್ ಬರುವಾಗ ಮಾತ್ರ
ನೀವು ಫೇಲು ಆಗ್ಬೋದು, ಇಲ್ಲ ಅಂದರೆ ಜಸ್ಟ್ ಪಾಸು ಆಗ್ಬೋದು. ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ, ವಿಚಾರದ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಹಾಗಾಗಿ ಕೇಳಿಸ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ. ನಾನು ಒಂದು ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ಏನಂತಂದರೆ, ಒಂದು ಮುಂಬೈಯಲ್ಲಿ ಟ್ರೈನಿಂಗ್ ಹೋದಾಗ ಅವರು 24 ಗಂಟೆಗಳು ಕೂಡ ಬರೀ ಕೇಳಿಸ್ಕೊಳ್ಳೋದು, ಮಾತನಾಡೋಂಗಿಲ್ಲ. ಆ ಟ್ರೈನಿಂಗಲ್ಲಿ ವಿಶೇಷ ಏನಂತಾರೆ, ಒಂದು ಕಡ್ಡಿಯನ್ನು ಕೊಟ್ಟಿರೋದು. ಆ ಕಡ್ಡಿ ಏನಂದರೆ ನಾಲ್ಗೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳೋದು. ನೀವು ಏನೆಲ್ಲ ಮಾಡ್ಬೋದು, 24 ಗಂಟೆ ಮಾತಾಡೋಂಗಿಲ್ಲ ಅಷ್ಟೇ, 24 ಗಂಟೆ ಮೌನವಾಗಿರಬೇಕು ಅಂತೇಳಿ ಒಂದು ರೂಲ್ಸ್ ಅಷ್ಟೇ. ನಿಮಗೇನು ಬೇಕಾದರೆ ಒಂದು ಬಳಪ ಕೊಟ್ಟಿದ್ರು, ಆ ಬಳಪ ಮೇಲೆ ಬರೆದು ನೀವು ತೋರಿಸ್ಬೇಕು, ನನಗೆ ತಿಂಡಿ ಬೇಕಾಗಿದೆ, ಊಟ ಬೇಕಾಗಿದೆ ಅಂಥೇಳಿ ಎಲ್ಲ ಬಳಪ ತೋರಿಸಿದ ಮೇಲೆ ಅವ್ರು ನಿಮ್ಗೆ ಕೊಡ್ತಾಯಿದ್ರು. ಕಂಡೀಷನ್ ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡೋಂಗಿಲ್ಲ. ಮೊದಲು 1 ಗಂಟೆ ತೊಂದರೆ ಆಯಿತು, 2-3 ಗಂಟೆ ಭಾಳ ವಿಷಯ ಆಯಿತು, 4-5 ಗಂಟೆ ಆದಾಗ ಏನೋ ಇನ್ನು ಮಾತಾಡೇ ಬಿಡಬೇಕು ಅನ್ನಿಸ್ತು. ಯಾವಾಗ ಟೈಮ್ ಹೋಗ್ತಾ ಹೋಯ್ತಲ್ಲ, ಆವಾಗ ತರಬೇತಿಯಲ್ಲಿ ಏನಾಗ್ತಾಯಿತ್ತು ಅಂತಂದರೆ ಮನುಷ್ಯ ಶಾಂತತೆ ಕಡೆ ಹೋಗ್ತಾಯಿತ್ತು. ಏನೋ ನಾವು ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಭಾಳಷ್ಟು ಯೋಚನೆಗಳು ಕೂಡ ಮನಸ್ಸಲ್ಲಿ ಬರುತ್ತೆ. ಪ್ರತಿದಿನ ಒಬ್ಬ ಮನುಷ್ಯನಿಗೆ 60,000 ಯೋಚನೆಗಳು ಬರುತ್ತೆ ಅಂತಂದರೆ ತಾವು ಯೋಚನೆ ಮಾಡಬೇಕು ಎಷ್ಟು ಮನುಷ್ಯನ ಮೆದುಳು ಕೆಲಸ ಮಾಡ್ತಾಯಿದೆ ಅಂತೇಳಿ. ಹೀಗಾಗಿ ಮಾತನಾಡುವುದನ್ನು ಕಡಿಮೆ ಮಾಡಿದಾಗ ಯೋಚನೆಗಳು ಕೂಡ ಏನಂತಾರೆ ಕಡಿಮೆ ಆಗ್ತವೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ. ಹೀಗಾಗಿ ಈ ವಿಚಾರವನ್ನು ಕೂಡ ಅವತ್ತು ಅಲ್ಲಿ ತಿಳಿಸಿರುವಂಥದ್ದು. ಏನು ಬರಿಬೇಕು, ಓದಬೇಕು ಅಂತಂದರೆ ಅದನ್ನು ನೀವು ಓದ್ಬೋದು, ಬರಿಬೋದು, ಆದರೆ ಮಾತಾಡೋಂಗಿಲ್ಲ. ಯಾವಾಗ 20 ಗಂಟೆಗಳನ್ನು ಕೂಡ ನಾವು ಕಳೆದ್ವಿ, ಯಾವಾಗ ಪೂರ್ತಿಯಾಗಿ ನಮ್ಮ ಮನಸ್ಸು ಶಾಂತತೆ ಕಡೆ ಬಂತು. ಇನ್ನು 3-4 ಗಂಟೆ ಇದೆ, ಎಲ್ಲ ಮಾತನಾಡೋಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಮನಸ್ಸು ತಲ್ಲಣವಾಗಿರುವಂಥ, ಅಷ್ಟೊಂದು ಮನಸ್ಸು ಶುಭ್ರವಾಗಿರುವಂಥದ್ದು, ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ. ಏನಂದರೆ ಇವತ್ತೊಂದು ದಿನ ನಾನು ಪೂರ್ತಿಯಾಗಿ ಮಾತಾಡಲಿಲ್ಲ ಅಂತೇಳಿ ಇದು ಕೂಡ ಒಂದು ತರಬೇತಿ ಇದೆ. ಹಾಗಾಗಿ ಆಲಿಸಿಕೊಳ್ಳುವುದು ಹೇಗೆ, ಇನ್ನೊಂದು ಸಾರಿ ಹೇಳ್ತೀನಿ, ಆಲಿಸಿಕೊಳ್ಳುವುದು ಹೇಗೆ, ಆರ್ಟ್ ಆಫ್ ಹಿಯರಿಂಗ್ ಅನ್ನೋದು ಕೂಡ ತರಬೇತಿಗಳಿದೆ. ಇವತ್ತು 1 ದಿನ 3 ದಿನಗಳ ಕರೆಗೆ ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ತರಬೇತಿಗಳನ್ನು ಮಾಡ್ತಾಯಿದ್ದಾರೆ ಜನ. ಯಾಕೆ ಅಂತಂದರೆ ಇವತ್ತು ನಮ್ಮಲ್ಲಿ ಆಲಿಸಿಕೊಳ್ಳುವ ಕಲೆ ಇದೆಯಲ್ಲ, ಅದು ಕಡಿಮೆ ಆಗಿರುವಂಥದ್ದು. ಆಲಿಸ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇನ್ನು ಮಾತುಗಳನ್ನು ಆಡೋದು ಹೇಗೆ, ಮಾತನ್ನು ಆಡಿದರೆ ಏನಂತಾರೆ, ಮಾತು ಮೃತ್ಯು, ಮಾತು ಮುತ್ತು ಅಂತ ಹೇಳ್ತಾರೆ. ಮಾತು ಮುತ್ತು ಆಗ್ಬೋದು, ಮಾತು ಮೃತ್ಯು ಆಗ್ಬೋದು ಅಂತೇಳಿ. ಮಾತು ಮೃತ್ಯು ಯಾವಾಗ ಆಗುತ್ತೆ ಅನ್ನೋದು ಕೆಳಗೆ ಒಂದು ನಿಮಗೆ ಉದಾಹರಣೆಯನ್ನು ಕೊಡ್ತೇನೆ, ಜೀವಂತ ಉದಾಹರಣೆ. ಏನಂತಂದರೆ 1825ರಲ್ಲಿ ನಿಕೋಲಸ್, 1ನೇ ನಿಕೋಲಸ್ ಅಂತಕ್ಕಂಥ ರಾಜ ಏನಿದ್ದಾನೆ, ಅವನು ರೂಲನ್ನು ಆಡ್ತಾ ಇದ್ದ. ರೂಲ್ಸ್ ಅಂದರೆ ರೋಮನ ಅಧಿಪತಿಯಾಗಿದ್ದ. ಆವಾಗ ಭಾಳಷ್ಟು ಗಲಾಟೆಗಳಾಗ್ತಾಯಿದ್ವು. ಯಹೂದಿಗಳು ಏನಂತಾರೆ, ಇವತ್ತೊಂದಿಷ್ಟು ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಇದು ಆಗಬೇಕು, ಅದು ಆಗಬೇಕು ಅಂಥೇಳಿ ಭಾಳಷ್ಟು ಗಲಾಟೆಗಳಾಗ್ತವೆ. ಆ ಗಲಾಟೆ ವಿಚಾರದಲ್ಲಿ ಒಬ್ಬ ಲೀಡರ್ ಏನಂತಂದರೆ, ಆ ಲೀಡರ್ ಚಪ್ಪಟ್ಕೊಂಡು ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ದ, ಅಸಂಬದ್ಧವಾಗಿ ಮಾತಾಡ್ತಾಯಿದ್ದ, ಎಲ್ಲಿ ಬೇಕಲ್ಲಿ ಮಾತಾಡ್ತಾಯಿದ್ದ, ರಾಜರನ್ನ ಹೇಳಾಸ್ತಿದ್ದ. ಅದು ಹೀಗೆ ಹಾಗಾಯಿತು, ಹೀಗಾಯಿತು, ಯುರೋಪಲ್ಲಿ ಈ ಥರ ಆಗ್ತಾಯಿದೆ, ರೋಮಲ್ಲಿ ಆಗ್ತಾಯಿಲ್ಲ, ಯಾಕೆ ರೋಮ್ ಹಾಗೆ ಹೀಗೆ ಭಾಳಷ್ಟು ಚುಚ್ಚುವ ಮಾತುಗಳನ್ನು, ಹಿಡಾಯಿಸಿದ ಮಾತುಗಳನ್ನ ಆಡ್ತದೆ. ಆವಾಗ ಒಂದು ರಾಜ ಒಂದು ನಿರ್ಣಯಕ್ಕೆ ಬರ್ತಾನೆ, ಅವನನ್ನು ಕರ್ಕೊಂಬಂದು ಏನು ಮಾಡಬೇಕು ಅಂತಂದರೆ ಗಲ್ಲಿಗೆ ಏರಿಸಬೇಕು ಹಾಗೆ ಅಂಥೇಳಿ. ಆ ಹೋರಾಟದ ನಾಯಕ ಏನಿದ್ದಾನೆ ಕೋಂದ್ರತಿ ಭಾಳಷ್ಟು ಮಾತಾಡ್ತಾ ಇದ್ದ, ಏನೇನು ಬೇಕಾದರೂ ಮಾತಾಡ್ತಾ ಇದ್ದ. ಹೀಗಾಗಿ ನಿಕೋಲಸ್ 1ನೇ ರಾಜ ಏನಿದ್ದಾರೆ, ಆ ರಾಜ ಏನು ಮಾಡಿದರು, ಕೋಂದ್ರತಿಗೆ ಮರಣದಂಡನೆ ಶಿಕ್ಷೆ ಕೊಟ್ಟರು. ದಯವಿಟ್ಟು ಬಂಧುಗಳೇ, ಈ ಒಂದು ಚಿತ್ರ ನಿಮ್ಮ ಮುಂದೆ ಬರಬೇಕು, ಇದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಯಾವ ಥರ ಮಾತು ಮೃತ್ಯು ಆಗುತ್ತೆ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಕೋಂದ್ರತಿ ಏನು ಮಾಡ್ತಾರೆ, ಅವನಿಗೆ ಕೋಂದ್ರತಿಗೆ ಶಿಕ್ಷೆ ಆಗುತ್ತೆ. 1ನೇ ನಿಕೋಲಸ್ ರಾಜ ಬೆಳಗ್ಗೆ ಏನು ಮಾಡಬೇಕು, ನಾಳೆಗೆ ಅವನಿಗೆ ಗಲ್ಲಿಗೆ ಏರಿಸಬೇಕು ಹಾಗೆ ಅಂತೇಳಿ ಆರ್ಡರ್ ಮಾಡ್ತಾರೆ. ಎಲ್ಲವೂ ಕೂಡ ಆಗೈತೆ, ಆದರೂ ಕೂಡ ಮಾತಾಡ್ತಾ ಇರ್ತೇವೆ. ಒಂದು ಮರಣದಂಡೆ ಆದ ಶಿಕ್ಷೆಗಳಾದಂಥ ಕೋಂದ್ರತಿ ಮತ್ತೆ ಮಾತಾಡ್ತಾ ಇರ್ತಾನೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಅವನನ್ನು ಕರ್ಕೊಂಬಂದು ಸ್ನಾನ ಮಾಡಿಸಿ ಕೋಂದ್ರತಿಗೆ ಏನು ಮಾಡ್ತಾರೆ ಅಂತಂದರೆ ಮರಣದಂಡನೆ ಶಿಕ್ಷೆಯನ್ನು ಗುರಿ ಮಾಡ್ತಾರೆ. ಬೆಳಗ್ಗೆ 5 ಗಂಟೆ ಮರಣದಂಡನೆ ಆಗಬೇಕು, ಅದನ್ನು ಹಗ್ಗವನ್ನು ಕಟ್ತಾರೆ. ಮೇಲ್ಗಡೆ ಅವನಿಗೆ ಒಂದು ಕಫನನ್ನು ಹಾಕ್ತಾರೆ. ಹಾಕಿ ನಿನ್ನು ಮೇಲ್ಗಡೆಯಿಂದ ಕೆಳಗಡೆ ಜಗ್ಬೇಕು, ಮರಣಶೆಯಲ್ಲಿದ್ದಾನೆ, ಮರಣದಂಡನೆ ಗುರಿ ಆಗ್ತಾ ಇದ್ದಾನೆ, ಇನ್ನೇನು ಮರಣದಂಡನೆ ಕೊಡಬೇಕು ಅನ್ನೋ ಹಗ್ಗವನ್ನೇನು ಜಾಕನ್ನು ಎಳಿತಾರೆ. ಆ ಹಗ್ಗ ಇಳಿದ ತಕ್ಷಣ ಕೆಳಗಡೆ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಓಪನ್ ಆಗಿ ಕೆಳಗಡೆ ಬಾಡಿ ಬರುತ್ತೆ. ಅವನ ಅದೃಷ್ಟ ಏನಂತಂದರೆ, ಕೋಂದ್ರತಿ ಅದೃಷ್ಟ ಏನಂತಂದರೆ, ಆ ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದು ಬಿಡ್ತಾನೆ. ಸುಮಾರು 15-20 ಅಡಿಗಡೆ ಕೆಳಗಡೆ ಬಿದ್ದು ನೋಡ್ಕೋತಾನೆ, ಜೀವಂತವಾಗಿರ್ತಾನೆ. ನನಗೆ ಮರಣದಂಡನೆ ಆಗಲಿಲ್ಲ, ದೇವರೇ ಬದುಕಿಸಿಬಿಟ್ಟ ಅಂತ ಒಂದು ಕ್ಷಣ ಅಂತಾನೆ. ಎದ್ದು ಬಿಟ್ಟು ಏನಂತಾರೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಅವನ ಜೀವನದಲ್ಲಿ, ಕೋಂದ್ರತಿ ಜೀವನ ಅತಿ ದೊಡ್ಡ ತಪ್ಪು ಏನಂತಂದರೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ದಿನಗಳೇನಾಗುತ್ತೆ ಅಂದರೆ, ಒಂದು ಸಾರಿ ಮರಣದಂಡನೆ ಉಳಿದ್ರೆ ಅವನ ದೇವರ ದಯೆ ಇದೆ, ಅವನಿಗೆ ದೇವರ ಕೃಪೆ ಆಗಿದೆ ಅಂತೇಳಿ ಮತ್ತೆ ಮರಣದಂಡನೆ ಮಾಡೋಂಗಿಲ್ಲ, ಅವನಿಗೆ ಕ್ಷಮಾದಾನ ಮಾಡ್ತಾ ಇರ್ತಾರೆ. ಅವಾಗೆಲ್ಲ ಆ ಥರ ಇರುತ್ತೆ. ಇದೆಲ್ಲ ವಿಚಾರವನ್ನು ತಿಳಿದಂಥ 1ನೇ ನಿಕೋಲಸ್ ದೊರೆ ಏನಿದ್ದಾರೆ, ಮತ್ತೆ ಬೆಳಗ್ಗೆ ಅವನನ್ನು ಕರ್ಕೊಂಬರ್ಬೇಕು, ಅದನ್ನ ವಿಚಾರವನ್ನು ನೋಡೋಣ. ಅವನ ಮರಣದಂಡನೆ ಶಿಕ್ಷೆ ಗುರಿಯಾಗಿದ್ದೆಲ್ಲ ಆಗಿಲ್ಲ, ಹೋಯಿತು. ದೇವರ ಕೃಪೆ ಇದೆ, ಅವನಿಗೆ ಏನು ಮಾಡೋಣ ಅಂತಂದರೆ ಅವನ ಹಸ್ತಾಕ್ಷರ ಮಾಡೋಣ,
ಅವನಿಗೆ ಮಾಫಿ ಮಾಡೋಣ ಅಂತೇಳಿ ಹತ್ತಾಕ್ಷರ ತಗೊಳ್ಳೋಕ್ಕೆ ತೊಗೊಂಡು ಬರೋಕ್ಕೆ ಅವನ ಅಧಿಕಾರದಲ್ಲಿರ್ತಕ್ಕಂಥ ಒಂದಿಷ್ಟು ಜನರಿಗೆ ಹೇಳ್ತಾನೆ. ಅಲ್ಲಿ ಅಷ್ಟೊತ್ತಿಗಾಗಲೇ ಒಂದು ಜಾಸೂಸಿ ಏನಂತಂದರೆ ಮಾಹಿತಿದಾರ ಬಂದು ಬಾತ್ಮೀದಾರ ಬಂದು ದೊರೆಗೆ ಹೇಳ್ತಾರೆ, ದೊರೆ ಅವ್ನು ಇನ್ನೂ ಕೂಡ ಮಾತಾಡ್ತಾರೆ, ಇನ್ನೂ ಜೋರಾಗಿ ನಿಮಗೆ ಬೈತಾ ಇದ್ದಾನೆ. ಏನು ಅಂತಂದರೆ ರೋಮ್ದವರಿಗೆ ಒಂದು ಹಗ್ಗ ಕೂಡ ತಯಾರು ಮಾಡೋಕ್ಕೆ ಬರ್ತಾಯಿಲ್ಲ, ಅಷ್ಟೊಂದು ಹಗ್ಗ ಕೂಡ ತಯಾರು ಮಾಡೋದಲ್ಲಿ ಕಳಪೆ ಹಗ್ಗ ತಯಾರು ಮಾಡಿದ್ರು, ಅದಕ್ಕೆ ನಾನು ಬದುಕಿದೆ ಅಂತೇಳಿ ಹೇಳ್ತಾ ಇದ್ದಾನೆ ಅಂತೇಳಿ. ಇನ್ನೇನು ಆ ಹಸ್ತಾಕ್ಷರ ಮಾಡಿ ಆ ಒಂದು ಕ್ಷಮಾದಾನ ಮಾಡಬೇಕು ಅಂಥೇಳಿ ದೊರೆ ಹಸ್ತಾಕ್ಷರ ಮಾಡಿರ್ತಾರೆ. ಮಾಡಿದ ತಕ್ಷಣ ಇದೇನು ಬಂದು ಹೇಳಿದಲ್ಲ ಮಾಹಿತಿದಾರ, ಆವಾಗ ಮತ್ತೆ ಕೋಪಗೊಳ್ತಾರೆ. ಹಸ್ತಾಕ್ಷರ ಮಾಡಿದಂತಹ ಹಾಳೆಯನ್ನು ಹರಿದು ಹೋಗೋದು, ಸಾಯುವವರೆಗೆ ಅವನಿಗೆ ಅಂತಂದರೆ ಅಂಟಿಲ್ ಡೆತ್ ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಆಗಿದ್ದು ಅವಾಗನೇ. ಮತ್ತೆ ಮರುದಿನ ಬೆಳಗ್ಗೆ ಅವನ ಗಲ್ಲಿಗೆ ಏರಿಸ್ತಾರೆ. ಈ ಬಾರಿ ಏನಂತಂದರೆ ಅದೃಷ್ಟ ಅವನು ಸರಿಯಾಗಿರಲ್ಲ, ಕುಣಿಕೆ ಬೀಳ್ತಾನೆ, ಕುಣಿಕೆ ಬಿದ್ದು ಸತ್ತೇ ಹೋಗ್ತಾನೆ. ನೋಡು ಗೆಳೆಯರಿ, ಏನಂತಂದರೆ ಏನೋ ಬದುಕಿದ್ದ ಆಗಿತ್ತು, ಆದರೆ ಸುಮ್ಮನಿದ್ದರೆ ಜೀವ ಉಳಿಯೋದು ಮತ್ತೇನೋ ಆಗಿರೋದು, ಮತ್ತೆ ಮಾತಾಡಿ ತನ್ನ ಜೀವವನ್ನು ಕಳೆದುಕೊಂಡಂಥ ಘಟನೆ ಒಂದು ರೀತಿ 1825ನೇ ಇಸ್ವಿ ರೋಮಲ್ಲಿ ಆದಂಥ ನಿಜ ಘಟನೆ. ನಾವು ಏನೇನು ಮಾತಾಡಬೇಕು ಅನ್ನೋದು ಭಾಳ ಇಷ್ಟ ಅಂತ. ಯಾಕೆಂದರೆ ಒಮ್ಮೆ ಬಿಟ್ಟ ಬಾಣ ಮಾಡಿದ ಮಾತು ಮರಳಿ ಬರೋದಿಲ್ಲ, ಹೂಡಿದ ಬಾಣ ಆಡಿದ ಮಾತು ಮರಳಿ ಬರೋದಿಲ್ಲ. ಹೀಗಾಗಿ ನಾವು ಏನೇನು ಮಾತಾಡಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಈ ಮಾತುಗಳನ್ನು ಹೇಗೆ ಮಾತಾಡಬೇಕು, ಬಿಸ್ನೆಸ್ ಮನ್ ಯಾವ ಥರ ಮಾತಾಡಬೇಕು, ಒಬ್ಬ ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಮಾತಾಡಬೇಕು, ಅಥವಾ ಈ ಮಾರ್ಕೆಟಿಂಗಲ್ಲಿ ಮಾತುಗಳು ಕೂಡ ಮಂತ್ರ ಆಗಿರುತ್ತೆ. ಮಾತುಗಳನ್ನು ಆಡಿದರೆ ಮಾತ್ರ ಮುಂದಿನವನು ಮಂತ್ರಬುದ್ಧನಾಗಿ ತಾನು ಇರ್ತಕ್ಕಂಥ ಮಟೀರಿಯಲ್ ಇರ್ಬೋದು, ಮಟೀರಿಯಲನ್ನು ಸೇಲ್ ಮಾಡೋದು ಅಥವಾ ಡಾಕ್ಯುಮೆಂಟ್ನ ಸೇಲ್ ಏನೋ ಇದ್ದರೂ ಕೂಡ ಅಲ್ಲಿ ಮಂತ್ರವಾದ ಮಾತುಗಳನ್ನು ಮಾತಾಡಬೇಕಾಗತ್ತೆ. ಇದು ಬಹಳಷ್ಟು ಕಲೆ ಕರಗತ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸಾಧನೆ ಮಾಡೋರಿದ್ದಾರಲ್ಲ, ಅವ್ರು ಬಹಳ ಮೌನ ಆಗಿರಬೇಕಾಗುತ್ತೆ. ಯಾಕೆ ಅಂತಂದರೆ ಸಾಧನೆ ಮಾಡುವಾಗ ಮೌನವೇ ಮುಖ್ಯ ಅಂತ ಹೇಳ್ತಾರೆ. ಮೌನವೇ ಮುಖ್ಯ ಅಂತ ಹೇಳ್ತಾರೆ. ಯಾಕೆಂತಂದರೆ ಅಲ್ಲಿ ನಾವು ಏನೇನು ಓದಬೇಕಾಗಿದೆ, ಏನೇನು ಬರೀಬೇಕಾಗಿದೆ, ಎಲ್ಲವನ್ನು ಕೂಡ ನಾವು ಬಹಳಷ್ಟು ಗ್ರಹಿಸಬೇಕಾಗಿದೆ. ಎರಡೂ ಕಿವಿಗಳನ್ನು ತೆಗೆದು ಗ್ರಹಿಸಬೇಕಾಗಿರುವಂಥದ್ದು. ಈ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಮೌನವೇ ಸರ್ವೋತ್ತಮ ಸಾಧನಂ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಧೈರ್ಯವೇ ಸರ್ವೋತ್ತಮ ಸಾಧನ ಇದೆಯಲ್ಲ, ಅದೇ ಥರ ಮೌನವೂ ಕೂಡ ಸರ್ವೋತ್ತಮ ಸಾಧನಂ ಅಂಥೇಳಿ. ಒಂದಿನ ಏನಾಗುತ್ತೆ, ಒಂದು ಕೆರೆ ಇರುತ್ತೆ. ಆ ಕೆರೆ, ದಯವಿಟ್ಟು ಈ ಒಂದು ಚಿತ್ರ ನಿಮ್ಮ ಗಮನಕ್ಕೆ ಬರಬೇಕು. ಇದನ್ನು ವಿಜುವಲೈಸೇಷನ್ ಮಾಡಿಕೊಡಿ. ಏನಂತಂದರೆ, ಈ ಆಮೆ ಏನಂತಾರೆ ಆ ಕೆರೆಯಲ್ಲಿ ಇರುತ್ತೆ. ಆ ಕೆರೆಯಲ್ಲಿ ಆಮೆ ಇದ್ದಂಥದ್ದು ದಿನ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಮರ ಇದೆ. ಆ ಮರದಲ್ಲಿ 2 ಪಾರಿವಾಳ ಇದೆ. ಆ ಪಾರಿವಾಳ ಆಮೆ ಯಾವಾಗಲೂ ಕೂಡ ಫ್ರೆಂಡ್ಶಿಪ್ಪು. ಆಮೆ ಇಷ್ಟೊಂದು ಮಾತಾಡ್ತಿರುತ್ತೆ ಅಂದರೆ ಬೇಜಾರಾಗಿರುತ್ತೆ 2 ಪಾರಿವಾಳಗಳಿಗೆ ಕೇಳಿ. ಒಂದಿನ ಪಾರಿವಾಳ ಹೇಳ್ತವೆ ಏನಂತಂದರೆ, ಈ ಮಾತಾಡೋದನ್ನು ಬಿಡು, ಏನಾದರೂ ಸಾಧನೆ ಮಾಡು ನೀನು ಅಂತೇಳಿ. ಆವಾಗ ಆಮೆ ನಾನು ಏನು ಸಾಧನೆ ಮಾಡಬೇಕು ಅಂತೇಳಿ 2 ಪಾರಿವಾಳ ಹೇಳ್ತಾರೆ. ಜೋಡಿ ಪಾರಿವಾಳ ಹೇಳ್ತಾ ಏನಂತಂದರೆ, ನೀನು ಬರೀ ಕೆರೆಯಲ್ಲಿದೆಯಾ, ಏನಂತಾರೆ ಸಮುದ್ರದಲ್ಲಿ ಹೋಗೋನು, ಸಮುದ್ರ ಹೇಗಿದೆ ಅಂತ ಗೊತ್ತಾಗತ್ತೆ ನಿನಗೆ ಅಂತೇಳಿ. ಜಗತ್ತು ಏನಿದೆ ನೋಡಬೇಕು ಅಂತಂದರೆ ನೀನು ಸಮುದ್ರಕ್ಕೆ ಹೋಗಬೇಕು ಅಂತೇಳಿ. ಆವಾಗ ಈ ಒಂದು ವಿಚಾರವನ್ನು ಆಮೆ ಸೀರಿಯಸ್ ಆಗಿ ತೊಗೊಳುತ್ತೆ. ಹೋಗಬೇಕು ನಾನು ಸಮುದ್ರಕ್ಕೆ ಅಂತ ಹೇಳುತ್ತೆ. ಆದರೆ ಅಷ್ಟೊಂದು ಈಸಿ ಇಲ್ಲ, ಅದು ಭಾಳಷ್ಟು ದೂರ ಇದೆ. ಇಲ್ಲಿಂದ ನಡ್ಕೊಂಡು ಹೋದರೆ ನೀನೇನಂತಾರೆ ವರ್ಷವಿಡೂ ಕೂಡ ಗತಿಸ್ಬೋದು ಹಾಗೆ ಅಂತೇಳಿ. ಆದರೆ ಯಾವಾಗ ಈ ಒಂದು ಆಮೆ ಸೀರಿಯಸ್ ಆಗಿ ತೊಗೊಳ್ಳೋಂಥ ಪಾರಿವಾಳ ಕೇಳುತ್ತಲ್ಲ, ಆವಾಗ 2 ಕೂಡ ಮೀಟಿಂಗನ್ನು ಮಾಡ್ತಾರೆ. 2 ಪಾರಿವಾಳ ಮತ್ತು ಆಮೆ, ಏನು ನೀನು ಸೀರಿಯಸ್ ಆಗಿದೆ, ನಾವು ಕರ್ಕೊಂಡು ಹೋಗೋ ನಂತರ ಪ್ಲ್ಯಾನ್ ಇದೆ ಅಂತೇಳಿ. ಏನು ಪ್ಲ್ಯಾನ್ ಅಂತಂದರೆ, ನಿನ್ನಿಂದ ಈ ಕೆರೆಯನ್ನು ಎತ್ಕೊಂಡು ಹೋಗಿ ನಾವು ಸಮುದ್ರಕ್ಕೆ ಬಿಡ್ತೀವಿ. ಆದರೆ ಕಂಡೀಷನ್ ಏನಂದರೆ, ಗುರಿ ಮುಟ್ಟುವವರೆಗೆ, ಅಂದರೆ ನಿಮ್ಮ ಏಮ್ ಮುಟ್ಟುವವರೆಗೆ ನೀನು ಯಾವುದೂ ಕೂಡ ಮಾತಾಡೋಂಗಿಲ್ಲ. ಇದು ಒಂದೇ ಒಂದು ಕಂಡೀಷನ್ ಓಕೆ ಅಂತಂದರೆ ನಾವು ಏನು ಮಾಡ್ತೀವಿ, ನಿನ್ನನ್ನು ಕೆರೆಯಿಂದ ಎತ್ಕೊಂಡು ಹೋಗಿ ಸಮುದ್ರಕ್ಕೆ ಬಿಡ್ತೀವಿ ಹಾಗೆ ಅಂತೇಳಿ. ಆಮೇಲೆ ಹೇಳುತ್ತೆ, ಇಲ್ಲ ನಾನು ಖಂಡಿತವಾಗಿ ನಾನು ಮಾಡ್ತೀನಿ, ಅದನ್ನು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ, ಎಷ್ಟೇ ಕಷ್ಟ ಬಂದರೂ ಏನೋ ತೊಂದರೆ ಬಂದರೂ ನಾನು ಮಾತಾಡಲ್ಲ ಅಂತ ಹೇಳುತ್ತೆ. ಆದರೆ 2 ಪಾರಿವಾಳಗಳು ಕೂಡ ಹೇಳುತ್ತೆ ಏನಂದರೆ, ಇದು ನಿನ್ನ ಜೀವ ಮರಣದ ಪ್ರಶ್ನೆ, ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ, ನಮಗೆ ಗೊತ್ತಿಲ್ಲ ಆಮೇಲೆ ನೀನು ಮಾತಾಡಿದ್ರೆ ಏನಾಗುತ್ತೆ ಅಂತೇಳಿ ಅದನ್ನು ಯೋಚನೆ ಮಾಡು ಅಂತೇಳಿ ಮತ್ತೊಂದು ಸಲ ಚೇತಾವಣೆಯನ್ನು ಕೊಡ್ತಾಯಿವೆ ಅಂತ ಸೂಚನೆಯನ್ನು ಕೊಡ್ತಾವೆ 2 ಪಾರಿವಾಳಗಳು. ಅದಕ್ಕೆ ಎಲ್ಲವಕ್ಕೂ ಎಸ್ ಅಂದಮೇಲೆ 2 ಪಾರಿವಾಳಗಳು ಕೂಡ ಒಂದು ಪ್ಲ್ಯಾನನ್ನು ಮಾಡ್ತಾವೆ. ಇನ್ನೊಂದು ಚಿಕ್ಕದಂಥ ಕಟ್ಟಿಗೆ ಅಂತ ಹೋಗ್ಬಂದು ಆ ಕಟ್ಟಿಗೆ ಒಂದು ತುದಿ ಏನಿದೆ ಆ ತುದಿಯನ್ನು ಒಂದು ಕೊಕ್ಕೆಯಲ್ಲಿ ಹಿಡ್ಕೊಂಡು ಪಾರಿವಾಳ ಹಿಡ್ಕೊಳುತ್ತೆ, ಇನ್ನೊಂದು ತುದಿಯನ್ನು ಇನ್ನೊಂದು ಕೊಕ್ಕೆಯಲ್ಲಿ ಪಾರಿವಾಳ ಹಿಡ್ಕೊಂಡು ಸೆಂಟ್ರಲ್ಲಿ ಏನು ಮಾಡಬೇಕು ಅಂದರೆ ಆಮೆ ತನ್ನ ಬಾಯಿಯಿಂದ ಆ ಕಟ್ಟಿಗೆಯನ್ನು ಹಿಡಿಬೇಕು ಅಂತೇಳಿ. ಕಟ್ಟಿಗೆ ಹಿಡಿಯೋದಕ್ಕಿಂತ ಕಡೆಯದಾಗಿ ಏನಂತಾರೆ ಒಂದು ಮಾಹಿತಿಯನ್ನು ಕೊಡ್ತೀವಿ, ಆಮೆ ಗೆಳೆಯ ಯಾವುದೇ ಕಾರಣಕ್ಕೂ ಗುರು ಮುಟ್ಟೋವರೆಗೆ ಮಾತನಾಡಬೇಡ ಅಂತೇಳಿ. ಆಮೆ ಖುಷಿಯಿಂದ ಹೇಳ್ತೆ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂಥೇಳಿ ಆ ಕಟ್ಟಿಗೆಯನ್ನು ಹಿಡ್ಕೊಳ್ಳುತ್ತೆ. ಯಾವಾಗ ಆಮೆ ಕಟ್ಟಿಗೆ ಹಿಡುತ್ತೆ, 2 ಕೊಕ್ಕೆಯಿಂದ 2 ಪಾರಿವಾಳಗಳು ಆ ಕಟ್ಟಿಗೆ ಹಿಡ್ಕೊಂಡು ಹಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೇನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆಮೆ ನೆಲ ಬಿಟ್ಟು ಮೇಲೆ ಹೋಗುತ್ತೆ, ಆ ಕಡೆ ನೋಡುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಹೋಗ್ತಾ ಇರ್ತವೆ. ಒಂದು ಊರು ಬರುತ್ತೆ, ಆ ಊರು ಕೆಳಗಡೆ ಜನ ನಿಂತ್ಕೊಂಡಿರ್ತಾರೆ, ಮೇಲ್ಗಡೆ ನೋಡ್ತಾರೆ. ಈ ಆಮೆ ಏನು ಬುದ್ಧಿ ಬೇಡವಾ, 2 ಪಾರಿವಾಳ ಮಾತು ಕೇಳಿ ಹಾರಾಟ ಮಾಡ್ತಾಯಿದೆಯಲ್ಲ ಹಾಗೆ ಹೀಗೆ ಅಂತ ಕೆಳಗಡೆಗಿಂತ ಜನ ಏನಿದ್ದಾರೆ
ಚುಚ್ಚಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೇಳಿಸ್ಕೊಳ್ತಾ ಇರುತ್ತೆ, ಪೇಷನ್ಸ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಆದರೂ ಕೂಡ ಮುಂದೆ ಹೋಗ್ತಾ ಇರುತ್ತೆ. ಮುಂದೆ ಮತ್ತೊಂದು ಊರು ಬರುತ್ತೆ. ಆ ಊರಲ್ಲೂ ಕೂಡ ಜನ ಚುಚ್ಚಿ ಮಾತಾಡ್ತಾರೆ, ಬೈದು ಮಾತಾಡ್ತಾರೆ, ಒಂದು ಜನ ಹೊಗಳ್ತಾರೆ, ಎಷ್ಟೊಂದು ಪ್ರಯತ್ನ ಮಾಡಿ ಎಲ್ಲವೂ ಕೂಡ ಕೇಳಿಸ್ತಾ ಇರುತ್ತೆ. ಪಾರಿವಾಳ ಕೂಡ ಎರಡೂ ಹಾರ್ತಾ ಇರುತ್ತೆ. ಇನ್ನೇನು ಸಮುದ್ರ ಬರಬೇಕು, ಇನ್ನೊಂದು ಕಿಲೋಮೀಟ್ರ್ ಸಮುದ್ರ ಬರಬೇಕು, ಮತ್ತೊಂದು ಊರು ಬರುತ್ತೆ. ಆ ಊರಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ಕೆಳಗೆ ಜನ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬುದ್ಧಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಕೋಪ ಬರುವಾಗ ಮಾತಾಡ್ತಾರೆ ಜನ. ಇದನ್ನು ಕೇಳಿಸ್ಕೊಂಡು ಆಮೆ ಏನು ಮಾಡ್ತದೆ, ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ, ನಿಮ್ಮದೇನು ಕತೆ ಅಂತ ಕೇಳುತ್ತೆ. ಯಾವಾಗ ಬಾಯಿ ಬಿಡುತ್ತೆ ಆಮೆ ಮೇಲ್ಗಡೆಯಿಂದ ಬಿದ್ದು ಸತ್ತೇ ಹೋಗಿಬಿಡುತ್ತೆ. ಆವಾಗ ಪಾರಿವಾಳ ಕಟ್ಟಿಗೆ ಅಂದ್ಬಿಟ್ಟು ಮುಂದೆ ಹೋಗುತ್ತೆ. ಏನು ಮಾರಲ್ ಆಫ್ ದ ಸ್ಟೋರಿ ಅಂತಂದರೆ, ನೀವು ಸಾಧನೆ ಮಾಡಬೇಕು ಅಂತಂದರೆ, ನಿಮ್ಮ ಲೈಫಿಗೆ ಯಶಸ್ಸು ಬರಬೇಕು ಅಂತಂದರೆ, ನಿಮ್ಮ ಗುರಿ ನೀವು ಮುಟ್ಟಬೇಕು ಅಂತಂದರೆ ನೀವು ಸುಮ್ಮನೆ ಇರಲೇಬೇಕು ಮತ್ತು ಮೌನವಾಗಿದ್ದುಕೊಂಡು ಎಲ್ಲವನ್ನು ಕೂಡ ಆಲಿಸಬೇಕು ಅಂತೇಳಿ. ಅದಕ್ಕೆ ಹಿರಿಯರು ಹೇಳ್ತಾರೆ ಏನಂತಂದರೆ, ಮಾತು ಮೃತ್ಯು ಅಂತ ಯಾಕೆ ಹೇಳಿದರೆ ದೈವ ವಿಚಾರದಲ್ಲಿ, ನೀವು ಮೌನವಾಗಿದ್ದರೆ ಏನೂ ಆಗ್ತಾರಲ್ಲ, ಮಾತಾಡಿದರೆ ಮೃತ್ಯು ಆಗುತ್ತೆ. ಹಾಗಂತೇಳಿ ಮಾತನಾಡೋದೇ ಬಿಡಬೇಕಾ? ಮಾತಾಡೋದು ಇಲ್ಲ, ಮಾತಾಡಬೇಕು. ಯಾವ ಥರ ಮಾತಾಡಬೇಕು ಅಂತಂದರೆ, ನಮ್ಮ ಹತ್ರ ಶಬ್ದ ಭಂಡಾರ ಸರಿಯಾಗಿರಬೇಕು, ನಮ್ಮ ಹತ್ರ ಇರ್ತಕ್ಕಂಥ ಏನು ವರ್ಡ್ಸ್ ಏನಿದೆಲ್ಲ ಚೆನ್ನಾಗಿರಬೇಕು. ಹಾಗೆ ಅಂದರೆ ಮುಂದೆ ಮಾತಾಡಿದ್ರೆ ಹೇಗೆ ಮಾತಾಡಬೇಕು ಒಂದಿಷ್ಟು ಟಿಪ್ಸನ್ನು ನಾನು ನಿಮಗೆ ಹೇಳ್ತೇನೆ. ಏನಂದರೆ, ಮುಂದೇನು ಮಾತಾಡ್ತಾ ಇದ್ದಾರೆ ಅವನನ್ನು ಪೂರ್ತಿಯಾಗಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಯಾವಾಗ ನೀವು ಕಣ್ಣಲ್ಲಿ ಅವ್ರು ಕಣ್ಣಿಟ್ಟು ನೋಡ್ತೀರಿ, ಅವ್ರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅವನ ಮಾತುಗಳು ವಿಶ್ವಾಸಭರಿತವಾಗಿರುವಂಥದ್ದು. ಮಾತು ಏನಂತಂದರೆ, ವಿಶ್ವಾಸದಿಂದ ಮಾತಾಡ್ತೇನೆ, ತಾನು ಏನು ಮಾತಾಡಿದ್ರು ಕೂಡ ಅದರಲ್ಲಿ ಪಾಸಿಟಿವ್ನೆಸ್ ವಿಶ್ವಾಸ ಇದೆ ಅಂತ ತಿಳಿದುಕೊಳ್ಳಿ. ಅದಾದ ನಂತರ ಅವನು ಏನು ಮಾತಾಡ್ತಾನೆ, ಎಷ್ಟು ಶಬ್ದಗಳನ್ನು ಮಾತಾಡ್ತಾ ಇದ್ದಾನೆ, ಅವೆಲ್ಲವನ್ನು ಕೂಡ ಒಳಗಡೆ ಚೆನ್ನಾಗಿ ಗ್ರಹಣ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎರಡು ಕಿವಿಯಿಂದ ಕೇಳಿಸ್ಕೊಳ್ಳಿ. ಅವನೇನೋ ಒಂದು ಸಂದೇಶ ಕೊಡ್ತಾ ಇರ್ತಾನೆ, ಯಾವುದೋ ವಿಚಾರನ ನಿಮ್ಗೆ ಹೇಳ್ತಾ ಇರ್ತಾನೆ, ಅವೆಲ್ಲವನ್ನು ಕರೆಕ್ಟಾಗಿ ಕೇಳಿಸಿದ ಮೇಲೆ 100ಕ್ಕೆ 100 ಆಲಿಸ್ಕೊಂಡ್ಮೇಲೆ ಅವನ್ನೆಲ್ಲ ಮಾತಾಡಿ ನಿಲ್ಲಿಸಿದ ಮೇಲೆ ನೀವೇನು ಮಾಡಿ ಅವನನ್ನು ಸ್ಕ್ಯಾನಿಂಗ್ ಮಾಡಿ, ಆ ಶಬ್ದಗಳನ್ನು ಸ್ಕ್ಯಾನ್ ಮಾಡಿ, ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಲಾಭ ಆಗ್ತಾಯಿದೆಯಾ ಅಥವಾ ನನಗೆ ಲಾಸ್ ಆಗ್ತಾಯಿದೆಯಾ, ಆ ಶಬ್ದಗಳನ್ನು ಕೇಳಿದ್ರೆ ಎಸ್ ಅಂತ ಹೇಳಿದರೆ ನನಗೇನೋ ನಾವು ದುಡ್ಡು ಕೊಡಬೇಕಾಗತ್ತಾ ಅಥವಾ ಎಸ್ ಅಂತ ಹೇಳಿದರೆ ನನಗೆ ದುಡ್ಡು ಬರುತ್ತಾ, ಎಲ್ಲ ವಿಚಾರಗಳನ್ನು ಕೂಡ ಕೂಲಂಕಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಪರಿಶೀಲನೆ ಆದ ನಂತರ ಏನು ಮಾಡಿ, ಈಗಲೂ ಕೂಡ ನಿಮಗೆ ಮಾತಾಡೋಕ್ಕೆ ಅನುಮತಿ ಇಲ್ಲ. ಪರಿಶೀಲನೆ ಆದಮೇಲೆ ಯೋಜನೆ ನಿರ್ಧಾರ ಮಾಡಿಕೊಡಿ. ಇಷ್ಟೆಲ್ಲ ಮಾತಾಡಿದ್ನಲ್ಲ ಇವನು, ಇದು ನನಗೆ ವಾಪಸ್ಸಾಗಿ ನಾನು ತಿರುಗಿ ಏನು ಮಾತಾಡಬೇಕು ಅನ್ನೋದು ಯೋಜನೆಯನ್ನು ಮಾಡಿಕೊಡಿ, ಪ್ಲ್ಯಾನನ್ನು ಮಾಡಿಕೊಡಿ. ಇನ್ನು ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಇನ್ನೇನು ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ಮತ್ತವನು ಮಾತಾಡಿದರೆ ಮುಂದಿನ ಮನುಷ್ಯ ಮತ್ತೆ ಮಾತಾಡಿ, ಮತ್ತೆ ನೀವು ಸ್ಕ್ಯಾನಿಂಗ್ ಹೋಗಬೇಕು, ಮತ್ತೆ ಗ್ರಹಿಸಬೇಕು, ಏನನ್ನು ಹೆಂಗೆಲ್ಲ ಅಂತ ಹೇಳ್ಬೇಕು. ಅವ್ನು ನಮ್ಮ ದುಡ್ಡಿಗೆ ಕೈ ಆಗ್ತಾಯಿದ್ದಾನೆ, ನಮ್ಮ ಆಸ್ತಿಗೆ ಕೈ ಆಗ್ತಾಯಿದ್ದಾನೆ, ಅಥವಾ ನಮ್ಮ ಬೇರೆ ಕೆಲಸ ಆಗ್ತಾಯಿದ್ದಾನೆ, ಏನೋ ಎಲ್ಲವೂ ಕೂಡ ಮತ್ತೊಂದು ಸಾರಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ ನಂತರ ಮತ್ತೆ ಮಾತಾಡೋದು. ಈಗಲೂ ಕೂಡ ನಿಮಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಡೆಗೆ ಎಲ್ಲ ಕಾಯಿಸ್ಕೊಂಡ್ಮೇಲೆ, ಗ್ರಹಣ ಆದಮೇಲೆ, ಸ್ಕ್ಯಾನಿಂಗ್ ಆದಮೇಲೆ ಇನ್ನಿಷ್ಟು ಶಬ್ದಗಳು ಸಿಗುತ್ತೆ ನಮಗೆ, ಯಾವ ಹೆಂಗಲೆಲ್ಲ ಅವನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತಲ್ಲ. ಆವಾಗ ನಾವು ಇನ್ನು ಮಾತಾಡಬೇಕು ಅಂತಾರೆ, ಏನೇನು ಮಾತಾಡಬೇಕಂದ್ರೆ ನಮ್ಮಗಡೆ ಪ್ಲ್ಯಾನ್ ಮಾಡಬೇಕು. ಎಷ್ಟು ಶಬ್ದಗಳನ್ನು ಮಾತಾಡಬೇಕಾಗಿದೆ, ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ನೀವು ಹೇಳ್ತೀರಿ, ಅಷ್ಟು ಕೂಡ ನಿಮ್ಮ ವ್ಯಕ್ತಿತ್ವ ಕೂಡ ದೊಡ್ಡದಾಗಿರುವಂಥದ್ದು, ನಿಮಗೆ ಬಹಳ ಬೆಲೆ ಬರುವಂಥದ್ದು. ಹೀಗಾಗಿ ಇಂದಿನ 4-5 ಶಬ್ದ ಮಾತಾಡಬೇಕು ಅನ್ನೋದರಲ್ಲಿ ಕಡೆಯದಾಗಿ ಒಂದು ರೂಲ್ಸ್ ಏನಂತಂದರೆ, ನಾನು ಮಾತಾಡಬೇಕು ಅನ್ನುವಾಗ ನಮ್ಮ ಒಳಗಡೆ 1 2 3 4 5 6 7 8 9 ಅಂತ ಕೌಂಟನ್ನು ಮಾಡಿಕೊಳ್ಳಿ. 10 ಕೌಂಟ್ ಆದಮೇಲೆ ನೀವು ಮಾತಾಡಿ. ಆವಾಗ ನೋಡಿ ನಿಮ್ಮ ಮಾತುಗಳಿಗೆ ಯಾವ ಥರ ಬೆಲೆ ಇರುತ್ತೆ, ಯಾವ ಥರ ಶಕ್ತಿ ಇರುತ್ತೆ ಅನ್ನೋದು ಕೂಡ ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಮಾತಾಡಿದರೆ ಆ ಮಾತು ಬೆಲೆನೂ ಬರೋದಿಲ್ಲ, ಮತ್ತು ಮುಂದೆ ಇರತಕ್ಕಂಥ ಮನುಷ್ಯ ನಿಮ್ಮನ್ನು ಅಳೆದು ಬಿಡ್ತಾನೆ. ನಾನು ಮುಂಬೈಗೆ ಒಂದು ಖರೀದಿಗೆ ಹೋಗಿದ್ದೆ. ಅಷ್ಟೊಂದು ಜನ ಬ್ಯುಸಿ ಆಗಿದ್ದಾರೆ ಅಂತಂದರೆ ಈ ಬಿಸ್ನೆಸ್ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹೋದ ತಕ್ಷಣ ಒಂದು ಕ್ಯಾಮ್ರಾ ಅಂತ ಹೋಗೋಕ್ಕಾಗಿತ್ತು. ಕ್ಯಾಮ್ರಾ ಅಂಗಡಿಗೆ ಹೋದ ತಕ್ಷಣ ಇನ್ನೇನು ಹೇಳ್ಬೇಕಂದ್ರೆ, ತಾವು ನೋಡಿ ಅಂದರೆ ಅನಾಲಿಸಿಸ್ ಮಾಡಬೇಕು. ನೀವು ಏನಂತಾರೆ, ಯಾವ ಥರ ಶಬ್ದಗಳನ್ನು ಆ ಮನುಷ್ಯ ಗ್ರಹಿಸಿದ ಅಂಥೇಳಿ. ನಾವು ಹೋದ ತಕ್ಷಣ ಮುಂಬೈ ಕ್ಯಾಮ್ರಾ ಹೋದಾಗ ಏನು ಮಾಡೋದಂತಂದರೆ, ಅಂಗಡಿಗೆ ಹೋಗಿ ನಾವು ಕ್ಯಾಮ್ರಾನ ತೋರಿಸಿ ಅಂತ ಹೇಳಿದ್ವಿ. ಅವಾಗ ನಾವು ತೋರಿಸಲೇ ಇಲ್ಲ, ನಮ್ಮ ಜೊತೆ ಮಾತಾಡಲಿಲ್ಲ. ಯಾಕಂದರೆ ಬರೀ ಒಂದು ಶಬ್ದಗಳ ಮೇಲೆ ನಿಮ್ಮನ್ನು ಅಳಿತಾ ಇದ್ದಾನೆ ಅವನು. ಏನಂತಂದರೆ, ಯಾವ ಶಬ್ದ ಇವನು ಮಾತಾಡಿದ, ಕ್ಯಾಮ್ರಾವನ್ನು ತೋರಿಸಿ ಅಂತಂದರೆ ಇವನ ಹತ್ರ ತೊಗೊಳ್ಕೊಳ್ಳೋಕ್ಕೆ 50-50 ಇದ್ದಾನೆ. ಇವನು 100% ತೊಗೊಳಕ್ಕೆ ಬಂದಿಲ್ಲ, ಬರೀ ನೋಡಿ ಹೋಗಕ್ಕೆ ಬಂದಿದ್ದಾನೆ ಅಂತ ಅವ್ನು ತಿಳ್ಕೊಂಡು ನಮ್ಮ ಕ್ಯಾಮ್ರಾ ತೋರಿಸಲೇ ಇಲ್ಲ. 1-2 ನಿಮಿಷ ಆದಮೇಲೆ ನಾವು ಹೇಳಿದ್ರೆ, ಕ್ಯಾಮ್ರಾವನ್ನು ಕೊಳ್ಳಕೋಬೇಕು, ನಮ್ಮನ್ನು ಖರೀದಿಸಬೇಕು, ನಾನು ಕ್ಯಾಮ್ರಾ ಖರೀದಿ ಮಾಡ್ತೀನಿ ಅನ್ನೋದಂತ ಯಾವಾಗ ಹೇಳಿದ್ನಲ್ಲ, ಅವಾಗ ಕ್ಯಾಮ್ರಾನ ತೋರಿಸಿದ. ಅಂದರೆ ಕ್ಯಾಮ್ರಾ ಕೊಡಿ ಅಂತ ನಾವು ಹೇಳಿದ್ವಲ್ಲ, ಕೊಡಿ ಮತ್ತು ತೋರಿಸಿ, ಈ 2 ಶಬ್ದಗಳನ್ನು ನಮ್ಮ ಮೇಲೇನೋ ಅಳೆದ ಅವನು. ಕ್ಯಾಮ್ರಾ ಕೊಡಿ ಅಂದರೆ ನಾನು ಖರೀದಿ ಮಾಡ್ತಾಯಿದ್ದೀನಿ ಅಂತ ಕ್ಲಿಯರ್ ಆಗಿದೆ, ಕ್ಯಾಮ್ರಾ ಕೊಡಿ ಅಂತಂದರೆ ನಾನು ಖರೀದಿ ಮಾಡ್ತಾ ಕ್ಲಿಯರ್ ಆಗಿದೆ. ಯಾವಾಗ ಕ್ಯಾಮ್ರಾ ತೋರಿಸಿ ಅಂತಂದರೆ ನಾನು ನೋಡಿ ಹೋಗೋನಿರ್ಬೋದು ಅಥವಾ ನೋಡದೇ ಇರ್ಬೋದು, ಏನೋ ಕೂಡ ಅಲ್ಲಿ ಡೀಲಿಂಗ್ ಕ್ಲಿಯರ್ ಆಗೋಲ್ಲ ಅಂತೇಳಿ ಅಷ್ಟೊಂದು ಪರ್ಫೆಕ್ಟಾಗಿ ಆ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿ ಕೆಲಸ ಮಾಡ್ತಾರೆ. ಯಾವಾಗ ನಾವು ಕ್ಯಾಮ್ರಾ ಕೊಡಿ ಅಂತ ಹೇಳಿದ್ವಲ್ಲ, ಇಮಿಡಿಯೇಟಾಗಿ ಕ್ಯಾಮ್ರಾ ಕೊಟ್ಬಿಟ್ಟ ಆದಮೇಲೆ ನೋಡಿ ಖರೀದಿ ಮಾಡಿದ್ವಿ. ಬರೀ ತೋರಿಸಿ ಅಂದಾಗ ನಮ್ಮ ಕಡೆ ಕ್ಯಾರೆ ಕೂಡ ಅನ್ನಲಿಲ್ಲ. ಅಂದರೆ
ನಮ್ಮ ಶಬ್ದಗಳನ್ನು ಅವರು ಅನಲೈಸ್ ಮಾಡಿ ತೂಗಿ ಆಡಿದು ಮಾತಾಡಿದರು. ಇಷ್ಟೊಂದು ಬ್ಯುಸಿ ಆಗಿದ್ದಂಥ ಮುಂಬೈಯಲ್ಲಿ ಈ ಥರ ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಆದಮೇಲೆ ನಾವು ಇಂಟ್ರೆಸ್ಟಿಂಗ್ ಅವ್ರನ್ನ ಕೇಳಿದ್ರಿ, ಯಾಕೆ ಸರ್ ನೀವು ಮೊದಲು ಕ್ಯಾಮ್ರಾ ತೋರಿಸಿದಾಗ ತೋರಿಸ್ಲಿಲ್ಲ ಅಂತ. ಭಾಳ ಜನ ಬರ್ತಾರೆ ಸರ್, ಕ್ಯಾಮ್ರಾ ತೋರಿಸಿ ಅಂತಾರೆ, ನೋಡ್ತಾರೆ, ಎಲ್ಲ ಆಯಿತು ಆಮೇಲೆ ಬರ್ತೀವಿ ಅಂತ ಹೋಗ್ತಾರೆ. ಹೀಗಾಗಿ ನಂದು ಟೈಮ್ ವೇಸ್ಟ್ ಆಗುತ್ತೆ, ಅವ್ರೂ ಟೈಮ್ ಅಷ್ಟಾಗತ್ತೆ. ಯಾವಾಗ ಅವರು ತೊಗೊಳಕ್ಕೆ ಬರ್ತಾರೆ ನನಗೆ ಕನ್ಫರ್ಮ್ ಆಗುತ್ತೆ, ಅವಾಗ ಮಾತ್ರ ನಾನು ನೋಡ್ತೀನಿ. ಅದನ್ನು ಕನ್ಫರ್ಮ್ ಮಾಡಬೇಕು ಹೇಗೋ ಅಂತಂದರೆ ಕ್ಯಾಮ್ರಾ ಕುಡಿ ಅಂತ ಯಾರು ಹೇಳ್ತಾರೆ, ಅವರು 100ಕ್ಕೆ 100 ತೊಗೊಳಕ್ಕೆ ಬಂದಿದ್ದಾರೆ, ಅವಾಗ ನಾವು ಅದನ್ನು ತೋರಿಸ್ತೀವಿ. ಅವಾಗೂ ಕೂಡ ನೋಡ್ತಾರೆ, ಇಲ್ಲ ಅಂತಲ್ಲ, ಕುಲಂಕುಷ ಪರಿಶೀಲನೆ ಮಾಡಿ ತೊಗೊಳ್ತಾರೆ. ಆದರೆ ನೋಡಿ ಹೋಗೋಕ್ಕೆ ಬಂದಿರ್ತಾರಲ್ಲ ಅವ್ರ ಜೊತೆ ನಾವು ಟೈಮ್ ವೇಸ್ಟನ್ನು ಮಾಡೋದಿಲ್ಲ ಅಂತ. ನೋಡಿ ಎಷ್ಟೊಂದು ವಿಶೇಷವಾಗಿಂಥ ಈ ಒಂದು ವಿಚಾರ ಇರುವಂಥದ್ದು. ಹೀಗಾಗಿ ನಾವು ಏನು ಮಾತಾಡಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಇಂಟ್ರೆಸ್ಟಾಗಿ ಇರುವಂಥದ್ದು. ಮಾತುಗಳು ಏನಂತಂದರೆ ಮನೆ ಕೆಡಿಸುತ್ತೆ, ತೂತುಗಳು ಒಲೆ ಕೆಡಿಸುತ್ತೆ ಅಂತೇಳಿ. ಇನ್ನು ನಾವು ನೆಗೆಟಿವ್ ಆಗಿ ಮಾತಾಡಿದ್ರೆ ಮನೆಯೇ ಕೆಡಿಸ್ಬಿಡುತ್ತೆ. ಒಂದೊಂದು ಮಾತುಗಳು ಒಂದು ಯುದ್ಧಕ್ಕೆ ಆಗುತ್ತೆ. ಏನಂತಂದರೆ ಕುರುಡನ ಮಗ ಕುರುಡ ಅಂದಿದ್ದೇ ಸಾಕು ಸರ್, ಕುರುಡನ ಮಗ ಕುರುಡ ಅಂದಿದ್ದೇ ಸಾಕು ಮಹಾಭಾರತ ಯುದ್ಧವಾಯಿತು. ಯಾಕೆ ಅಂತಂದರೆ ಕೇವಲ 2 ಶಬ್ದಗಳು. ಏನಂತಂದರೆ ಒಂದು ದೊಡ್ಡದ ಮಹಾಭಾರತ, ಲಕ್ಷಾಂತರ ಕೋಟ್ಯಾಂತರ ಜನ ಸೈನಿಕರು ಸತ್ತು ಹೋದ್ರಲ್ಲ, ಕೇವಲ ಒಂದೇ ಒಂದು ಶಬ್ದ ದ್ರೌಪದಿ ಆಡಿದ ಮಾತು ಏನಂತಂದರೆ ಕುರುಡನ ಮಗ ಕುರುಡ ಅಂದಿದ್ದೇ ಸಾಕು ಸರ್. ಎಷ್ಟೊಂದು ಅರ್ಥ ಗರ್ಭಿತಿತ್ತು, ಎಷ್ಟೊಂದು ಅದರಲ್ಲಿ ದುರ್ಯೋಧನ ಎಷ್ಟೊಂದು ಅದನ್ನು ಮೈನಸ್ ಆಗಿ ತೊಗೊಂಡ, ಎಷ್ಟೊಂದು ಅದನ್ನು ನೆಗೆಟಿವ್ ಆಗಿ ತೊಗೊಂಡ ಅಂತಂದರೆ ಒಂದು ಯುದ್ಧವನ್ನೇ ರೆಡಿ ಮಾಡಿಬಿಟ್ಟ. ಅದು ಏನಂತಂದರೆ ಕುರುಡನ ಮಗ ಕುರುಡ ಅಂದಿದ್ದು. ಇದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ನಾವು ಯಾವಾಗ ಈ ವಿಚಾರನೆಲ್ಲ ಇಟ್ಟುಕೊಂಡು ಕೂಡ ಮಾತಾಡ್ತೀವಿ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ನಮ್ಮ ಹಾವಭಾವ ಏನು, ನಮ್ಮ ಕಲೆ ಏನು, ಮಾತನಾಡೋಕ್ಕೆ ಯಾವ ಥರ ಕಲೆ ಇರಬೇಕು, ಮೌನೋದಕ್ಕೆ ಯಾವ ಕಲೆ ಇರಬೇಕು, ಎಲ್ಲವೂ ಕೂಡ ಇವತ್ತು ಅರ್ಥಗರ್ಭಿತವಾಗಿರುವಂಥದ್ದು. ಅದಕ್ಕೆ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ, ವಿಷಯ ಮಾತಾಡೋಕ್ಕೆ ಹೋಗಬೇಡಿ, ಬೇರೆಯವ್ರ ಮೂಗು ತೋರಿಸ್ಬೇಡಿ, ಬೇರೆಯವರು ಮಾತಾಡುವಾಗ ಅವ್ರಗಳಿಗೆ ಹೋಗಿ ಮಧ್ಯೆ ಹೋಗಬೇಡಿ. ನಿಮ್ಮ ಕೇಳಿಸ್ಕೊಳ್ಳೋಕ್ಕಿದ್ದಕ್ಕೆ ಕೇಳಿಸ್ಕೊಳ್ಳಿ ಅಂದರೆ ಸುಮ್ಮನೆ. ಆದರೆ ಮಾತನಾಡಿ ನಿಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇವೆಷ್ಟೆಲ್ಲ ವಿಚಾರಗಳನ್ನು ಕೂಡ. ಇವತ್ತು ನೀವು ಮಾತನಾಡಬೇಕು ಅಂದರೆ ಹೆಚ್ಚು ಓದಬೇಕು, ಹೆಚ್ಚು ಬರೀಬೇಕು, ಹೆಚ್ಚು ಅಭ್ಯಾಸ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ಮೌನವಾಗಿರಬೇಕು ಅಂತ. ನಾವು ಯಾರು, ಎಲ್ಲಿದ್ದೀವಿ, ಹೇಗಿದ್ದೀವಿ, ಏನು ಮಾತಾಡಬೇಕು ಎಲ್ಲವನ್ನೂ ಕೂಡ ನಮ್ಮನ್ನು ನಾವು ಅರಿಬೇಕು. ಯಾವಾಗ ನಮ್ಮನ್ನು ನಾವು ಅರಿತೀವಲ್ಲ ಆವಾಗ ಮಾತನಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅಕ್ಕಮಹಾದೇವರು ಒಂದು ಕಡೆ ಹೇಳ್ತಾರೆ ಅಂತಂದರೆ, ಜಗವರಡದೆ ಏನು ಫಲ ನಿನ್ನನ್ನು ನೀನು ಅರಿಯದಡೆ ಅಂತೇಳಿ. ಜಗವರಡದೆ ಏನು ಫಲ ನಿನ್ನನ್ನು ನೀನು ಅರಿಯದಡೆ ಅಂತೇಳಿ. ಅಂದರೆ ನನ್ನನ್ನು ನಾನು ಅರಿತುಕೊಂಡಾಗ ಮಾತ್ರ ಏನಂತಾರೆ ಒಳ್ಳೇದು ಮಾತಾಡ್ಬೋದು, ಒಳ್ಳೆ ವಿಚಾರಗಳನ್ನ ಹೇಳ್ಬೋದು, ಫ್ರೆಂಡ್ಶಿಪ್ಪನ್ನು ಮಾಡ್ಬೋದು, ಬಿಸ್ನೆಸ್ಸನ್ನು ಮಾಡ್ಬೋದು. ಏನೇ ವಿಚಾರ ಇದ್ದರೂ ಕೂಡ ಮಾತುಗಳಿಂದ ಏನು ಭಾಳಷ್ಟು ವಿಚಾರಗಳನ್ನು ಕೂಡ ನಾವು ಗೆಲ್ಲಬಹುದು ಅಂತೇಳಿ. ಅದಕ್ಕೆ ಸರ್ವಜ್ಞಾನ ಹೇಳ್ತಾರೆ ಅಂತಂದರೆ, ಕಲ್ಲ ಮೇಲಿನ ನೀರು ಮೆಲ್ಲನೆ ಸರಿದಂತೆ, ಕಲ್ಲ ಮೇಲಿನ ನೀರು ಮೆಲ್ಲನೆ ಸರಿದಂತೆ, ಜಾನ್ಮೆಯಿಂದ ಆಡಿದ ಮಾತು ಎಲ್ಲಕ್ಕೂ ಮಿಗಿಲು ಸರ್ವಜ್ಞ ಅಂತೇಳಿ. ಅಂದರೆ ನಾವು ಯೋಚನೆ ಮಾಡಿ ಮಾತನಾಡಿದ ಜಾನ್ಮೆಯಿಂದ ಮಾಡಿದ ಮಾತುಗಳೇನಿದೆಯಲ್ಲ ಅದು ಎಲ್ಲಕ್ಕೂ ಮಿಗಿಲು ಸರ್ವಜ್ಞ ಅಂತೇಳಿ. ಅದಕ್ಕೆ ನಮ್ಮ ಕಡೆ ಒಂದಿಷ್ಟು ಪದ ಹೇಳ್ತಾರೆ, ತತ್ವಪದ ಏನಂತಾರೆ, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಅಂತಂದರೆ, ಜಗದಳು ಜ್ವಾಕ್ಯಾಗಿರ್ಬೇಕಂದ್ರೆ ನಾವು ಕೇರ್ಫುಲ್ ಆಗಿರಬೇಕು. ನಾವು ಆಡಿದ ಮಾತುಗಳಂದರೆ ಬೇರೆಯವ್ರಿಗೆ ನೋವು ಮಾಡ್ಬೋದು, ನಾವು ಆಡಿದ ಮಾತುಗಳು ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು, ನಾವು ಆಡಿದ ಮಾತುಗಳು ಬೇರೆಯವ್ರಿಗೆ ಚುಚ್ಚುವಂಗಿರ್ಬೋದು. ನಾವು ಆಡಿದ ಮಾತುಗಳು ಹೆಂಗಂದರೆ ಹೂ ಥರ ಇರಬೇಕು. ಯಾವ ಥರ ಸರ್ವಜ್ಞ ಅಂತಾರೆ, ಕಲ್ಲ ಮೇಲೆ ನೀರು ಹರಿದ್ರೆ, ಕಲ್ಲ ಮೇಲೆ ನೀರು ಹಾಕಿದರೆ ಯಾವ ಥರ ಹರಿಯುತ್ತೆ ಆ ಥರ ನಮ್ಮ ಮಾತುಗಳು ಕೂಡ ಏನಂತಾರೆ ಸ್ಮೂತಾಗಿ ಹೋಗಬೇಕು ಒಳಗಡೆ. ಆವಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ, ಆವಾಗ ಮಾತ್ರ ನಾವು ಗುರಿ ಮುಟ್ಟಕ್ಕೆ ಸಾಧ್ಯ. ಗುರಿ ಮುಟ್ಟಬೇಕಂತಂದರೆ ನಾವು ಮಾತನ್ನು ಕಡಿಮೆ ಮಾಡಬೇಕು, ಗುರಿ ಮುಟ್ಟಬೇಕು ಅಂತಂದರೆ ನಾವು ಮೌನವಾಗಿರಬೇಕು. ಮೌನವಾಗಿರುವುದು ಇದು ಒಂದು ಕೂಡ ಕಲೆ. ಇವೆಲ್ಲ ಕಲೆಗಳನ್ನು ತಾವು ಕರಗತ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾದ ಅದ್ಭುತವಾದ ಮಾತುಗಳಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ತಾವೇನಂತಂದರೆ ನಿಮ್ಮ ಆಹಾರ ಔಷಧಿ ಆಗಿರಲಿ, ನಿಮ್ಮ ಉತ್ತಮ ಆರೋಗ್ಯ ನಿಮ್ಮದಾಗಿರಲಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಟೇಕ್ ಕೇರ್. ನಮಸ್ಕಾರ.